ಯಾಕಂದರೆ ಸುಳ್ಳುಗಳ ಸರಮಾಲೆ ಒಂದಾದ್ಮೇಲೆ ಒಂದು ಪೋಣಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಬಟಾಬಯಲಾಗ್ತಾ ಇದೆ. ಮತ್ತು ಸುಜಾತ ಹೇಳ್ತಾರೆ, ಅನನ್ಯ ನನ್ನ ಹೊಟ್ಟೆಯಲ್ಲೇ ಹುಟ್ಟಿದಂಥ ಮಗಳು. ಬೆಂಗಳೂರಲ್ಲಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ, ಯಾರ್ಯಾರ ಕೇಳಿದ್ರೆ ಕೊಡಲ್ಲ, ಎಲ್ಲಿ ಕೊಡಬೇಕಲ್ಲಿ ಕೊಡ್ತೀನಿ. ಹಿಂದವರು ಹೇಳಿದ್ರು ನಾನು ತಿಮ್ಮರುಡಿ ಮನೆಗೆ ಹೋಗಿಲ್ಲ ಅಂತ, ನನಗೆ ಅವ್ರ ಪರಿಚಯವೇ ಇಲ್ಲ ಅಂತ. ಈಗ ಹೇಳ್ತಾರೆ ಇಲ್ಲ ತಿಮ್ಮರುಡಿ ಮನೆಗೆ ಹೋಗಿದ್ದೆ, ನಾನು 4 ದಿವಸ ಇದ್ದೆ, ಆದರೆ ಅವರೇನು ದೂರು ಕೊಡಿ ಅಂತ ಹೇಳಿಲ್ಲ, ನಾನೇ ಕೊಟ್ಟಿದ್ದೀನಿ ಅಂತ. SIT ತನಿಖೆ ಮಾಡಿದರೆ ಎಲ್ಲ ದಾಖಲೆ ಕೊಡ್ತೇನೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ಯಾವಾಗ ಮದುವೆ ಆಯ್ತು ಅನಿಲ್ ಭಟ್ ಅವರಿಗೆ? ಯಾವಾಗ ಮದುವೆ? 82, 83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ ಕಲ್ಲು. ನಿಮ್ಗೂ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ, ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವ್ರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಇವಾಗ ನಾನು ಯಾವ ದಾಖಲಾತಿಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನ ನಾನು ಕೊಡೋದಿಲ್ಲ. SITಗೆ ನಾನು ಎಲ್ಲಿಗೆ ಕೊಡಬೇಕು? ನಾನು ಕೇಳ್ತಾ ಇರೋದು ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ದಾಖಲೆಗಳನ್ನು ಬೇರೆ ಕಡೆಗೆ ಇಟ್ಟಿದ್ದೀನಿ, ಅಸ್ಥಿ ಸಿಕ್ಕರೆ DNA ಮಾಡಿ ಆಮೇಲೆ ಬೇಕಿದ್ರೆ ಅದನ್ನು ನನಗೆ ಕೊಡಿ ಅನ್ನುವಂಥ ಮಾತು. ಯಾವಾಗ ಅಸ್ಥಿ ಸಿಗಬೇಕು, ಯಾವಾಗ DNA ಮಾಡಬೇಕು, ಯಾವಾಗ ಸಿಗಬೇಕು. ಆಸ್ತಿ ಪಾಸ್ತಿ ಏನು ಬೇಡ, ದುಡಿದು ಬದುಕ್ತೀನಿ, ದುಡ್ಕೊಂಡು ಜೀವನ ಮಾಡ್ತೀನಿ, ಯಾರ ಆಸ್ತಿನೂ ನನಗೆ ಬೇಡ. ಸುಜಾತ ಭಟ್ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ TV9 ಜೊತೆಗೆ. ನಾನು ಯಾವತ್ತೂ ಕೂಡ ಆಸ್ತಿ ಹಿಂದೆ ಓದೋಳಲ್ಲ, ಆಸ್ತಿಲಿ ಪಾಲು ಕೇಳಿಲ್ಲ. ನಾನು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅನನ್ಯ ಭಟ್ ನನ್ನ ಮಗಳು, ನಾನು ಹೇಳ್ತಿರುವಂಥದ್ದು ಸತ್ಯ ಅಂತಾರೆ ಈಕೆ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು, ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು. ಇಲ್ಲಿಂದ ಹೋದ್ನಲ್ಲ, ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಮನೆಗೆ ಹೋಗಿದ್ದೆ, 4 ದಿನ ಅಲ್ಲಿ ಇದ್ದೆ ನಾನು. ಹೌದು, ಅದು ಕರೆಕ್ಟ್ ಆಗಿ ನಾನು ಹೇಳ್ತೇನೆ, ನಂಗೆ ಸುಳ್ಳು ಹೇಳಿ ನಂಗೇನು ಆಗ್ಬೇಕಾಗಿಲ್ಲ. ಅಲ್ಲಿಂದ ನಾನು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಾನು ಯಾವ ಎಜುಕೇಶನ್ ಟ್ರಸ್ಟಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ, ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್, ನಾನು ದುಡ್ಕೊಂಡು ತಿಂತೀನಿ, ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ, ನಾನು ಸ್ವತಃ ದುಡ್ದು ತಿನ್ನುವವಳು. ಯಾವ ಎಜುಕೇಶನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು.